ಹಾಯ್, ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದ ಬಟರ್ ನಾನ್ ರೋಟಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಬಟರ್ ನಾನ್ ನಿಮ್ಮ ಊಟಕ್ಕೆ ಒಂದು ರಾಯಲ್ ಟಚ್ಚನ್ನು ಖಂಡಿತವಾಗಿ ಕೊಡುತ್ತೆ. ಸೊ ರೆಸಿಪಿಗೆ ಏನೇನು ಬೇಕು ಅಂತ ನೋಡೋಣ. ಇಲ್ಲಿ 100 ml ಅಷ್ಟು ಮಿಲ್ಕನ್ನು ತೊಗೊಂಡಿದ್ದೀನಿ. ಹಾಗೆ 2 ಸ್ಪೂನು ಶುಗರು, 1 ಸ್ಪೂನು ಸಾಲ್ಟು, 2 ಸ್ಪೂನಷ್ಟು ಆಯಿಲ್. ಇದನ್ನೆಲ್ಲವನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆ ಮೊಸರು ಬೇಕಾದರೆ 1/2 ಕಪ್ಪಷ್ಟು ಮೊಸರನ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ. ಇಲ್ಲಿ ಮೈದಾ ಮತ್ತು ಗೋಧಿ ಹಿಟ್ಟು ಎರಡನ್ನೂ 1.5 ಕಪ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಎರಡೂ ಸಮ ಪ್ರಮಾಣದಲ್ಲಿ ನೀವು ಯೂಸ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಬೇಕಿಂಗ್ ಪೌಡರ್ ಹಾಗೆ ಬೇಕಿಂಗ್ ಸೋಡಾ. ನೀವು ಬೇಕಿಂಗ್ ಪೌಡರ್ ಎಷ್ಟು ತೊಗೊಂಡಿರ್ತೀರ ಅದರ ಅರ್ಧದಷ್ಟು ಬೇಕಿಂಗ್ ಸೋಡಾನ ತೊಗೋಬೇಕು. ಇಲ್ಲಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಇದನ್ನು ಕಲಿಸ್ತಾ ಮೃದುವಾಗಿ ಕಲಿಸ್ಕೊಬೇಕು. ಓಕೆ, ಕಲಿಸ್ತಾ ನಾವು ಅಡ್ಜಸ್ಟ್ ಮಾಡಿಕೊಂಡು ನೀರನ್ನು ಹಾಕ್ಕೊಬೇಕು. ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಇದು ಮೊದಲು ಕೈಗೆ ನಮಗೆ ಅಂಟ್ತಾ ಇರುತ್ತೆ, ಹಾಗಂತ ಮತ್ತೆ ಸ್ವಲ್ಪ ಎಣ್ಣೆ ಏನು ಮಿಕ್ಸ್ ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಗೆ ಅದನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಕಲಿಸ್ಕೊಬೇಕು. ಸ್ವಲ್ಪ ಪಂಚ್ ಮಾಡ್ತಾ ಇರಬೇಕು ಹಿಟ್ಟಿಗೆ. ಈ ಥರ ಪಂಚ್ ಮಾಡಿದ್ರೆ ಅದು ನಮ್ಮ ಕೈಗೆ ಅಂಟ್ತಾ ಇರುತ್ತೆ. ಸೊ ಅದು ಯಾವಾಗ ಎಲ್ಲಿವರೆಗೂ ಅಂಟು ಬಿಡೋಲ್ಲ ಅಲ್ಲಿವರೆಗೂ ನಾವು ಒಂದು 5ರಿಂದ 7 ನಿಮಿಷದವರೆಗೂ ಇದನ್ನು ನಾವು ಈ ಥರ ಕಲಿಸ್ಕೊಬೇಕು. ಸೊ ನೋಡಿ, ಹೀಗೆ ಪಂಚ್ ಮಾಡ್ತಾ ಇರಬೇಕು. ಸೊ ಒನ್ಸ್ ನಾವು ಹಿಂಗೆ ಪಂಚ್ ಮಾಡಿದಾಗ ಅದು ನಮ್ಮ ಕೈಗೆ ಅಂಟಬಾರ್ದು. ಸೊ ಆವಾಗ ನಮ್ಮ ಹಿಟ್ಟು ರೆಡಿ ಆಗಿದೆ ಅಂತ ಅರ್ಥ. ಸೊ ಸ್ವಲ್ಪ ಮೇಲೆ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು 1 ಅವರ್ ಆದರೂ ಮಿನಿಮಮ್ ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಬೇಕು. 1 ಅವರ್ ಆದಮೇಲೆ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊಬೇಕು, ಉಂಡೆಗಳ ಥರ. ಸ್ವಲ್ಪ ದೊಡ್ಡದಾಗಿ ತೊಗೊಳ್ಳಿ. ಅದನ್ನು ಸ್ವಲ್ಪ ಡ್ರೈ ಹಿಟ್ಟನ್ನು ಹಾಕ್ಕೊಂಡು ಲಟ್ಸ್ಕೊಳ್ಳೋಣ. ಸ್ವಲ್ಪ ಡ್ರೈ ಹಿಟ್ಟನ್ನು ಮೇಲೆ ಹಾಕ್ಕೊಂಡ್ಬಿಟ್ಟು ಲಟ್ಸ್ಕೊಬೇಕು. ಒಂದು ಹತ್ರ ಇಟ್ಕೊಂಡು ಇನ್ನೊಂದು ಹತ್ರ ಸ್ವಲ್ಪ ಎಳಿಬೇಕು. ಅದು ಉದ್ದ ಶೇಪಲ್ಲಿ ಬರುತ್ತೆ. ಆವಾಗ ಮೇಲ್ಗಡೆ ನಾವು ಕಲೋಂಜಿ ಇಲ್ಲ ಬ್ಲ್ಯಾಕ್ ಕಲರ್ ಜೀರಿಗೆ ಹಾಕ್ಕೊಂಡು ಮತ್ತು ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೋಬೇಕು. ಇದನ್ನೆಲ್ಲ ಹಾಕ್ಕೊಂಡು ಇನ್ನೊಂದು ಸತಿ ಮೃದುವಾಗಿ ಲಟ್ಸ್ಕೊಬೇಕು. ತುಂಬ ಫೋರ್ಸ್ ಮಾಡಿ ಇದು ಮಾಡಿದ್ರೆ ಅದು ಸ್ಟಿಕ್ ಆನ್ ಆಗೋಲ್ಲ, ಪೂರ್ತಿಯಾಗಿ ಹರಿದೋಗುತ್ತೆ. ನೋಡಿ, ಈ ಥರ ಮೃದುವಾಗಿ ಲಟ್ಸಿದ್ರೆ ನಾವು ಅದು ಸ್ಟಿಕ್ ಆಗುತ್ತೆ. ಜೀರಿಗೆ ಅಥವಾ ಕಲೋಂಜಿ ಏನು ಹಾಕಿರ್ತೀವಿ ಅದೆಲ್ಲ ಅಲ್ಲಿ ಸ್ಟಿಕ್ ಆಗುತ್ತೆ. ಈ ರೀತಿ ನೀಟಾಗಿ ನಾವು ಲಟ್ಸ್ಕೊಬೇಕು. ಅದನ್ನು ಮೊದಲೇ ಹಂಚನ್ನು ನಾನು ಇಲ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದ್ರ ಬ್ಯಾಕ್ ಸೈಡ್ ಏನಿರುತ್ತಲ್ಲ ಅಲ್ಲಿ ಚೆನ್ನಾಗಿ ನಾವು ನೀರನ್ನು ಅಪ್ಲೈ ಮಾಡ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ನೀರನ್ನು ಅಪ್ಲೈ ಮಾಡ್ಕೊಳ್ತೀರ ಅದು ಹಂಚಿಗೆ ಸ್ಟಿಕ್ ಆಗುತ್ತೆ. ಇಲ್ಲಾಂದರೆ ನಾವು ಅದನ್ನ ಫ್ಲಿಪ್ ಮಾಡಿ ಬೇಯಿಸೋವಾಗ ಡೈರೆಕ್ಟಾಗಿ ಫ್ಲೇಮಿಗೆ ಬಿದ್ದೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಬಟರ್ ನಾನ್ ರೋಟಿ ಮಾಡುವಾಗ ಈ ಸ್ಟೆಪ್ ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಅದು ಸ್ಟಿಕ್ ಆಗಿದೆ ಕಲೋಂಜಿ ಎಲ್ಲ. ಓಕೆ, ಇವಾಗ ತವ ಮೇಲೆ ಹಾಕ್ಕೊಳ್ಳೋಣ. ತವ ಮೇಲೆ ಹಾಕ್ಕೊಂಡ್ಮೇಲೆ ನೋಡಿ ಈ ಥರ ಬಬಲ್ಸ್ ಥರ ನಮಗೆ ಅಲ್ಲಿ ಬರ್ತಾ ಇರುತ್ತೆ. ಆವಾಗ ಒಂದು ಫೋರ್ಕ್ ತೊಗೊಂಡು ನಾವು ಅಲ್ಲಲ್ಲಿ ಈ ಥರ ಹೋಲ್ಸ್ಗಳನ್ನ ಮಾಡ್ಕೊಬೇಕು. ಇದೇನು ಮಾಡ್ಕೋಬೇಕು ಅಂತ ಏನು ಕಂಪಲ್ಸರಿ ಇಲ್ಲ, ಬಟ್ ನಮ್ಗೆ ಆ ರೆಸ್ಟೋರೆಂಟ್ ಟಚ್ ಬೇಕಂದರೆ ನಾವಿಲ್ಲಿ ಫೋರ್ಕ್ ತೊಗೊಂಡು ಈ ಥರ ಅಲ್ಲಲ್ಲಿ ಹೀಗೆ ಹೋಲ್ ಮಾಡ್ಕೊಳ್ಳಿ, ನಿಧಾನಕ್ಕೆ ಹೋಲ್ ಮಾಡ್ಕೊಳ್ಳಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಬೇಯಿಸ್ಕೊಳ್ಳಿ. ಒಂದು ಸೈಡ್ ನಮಗೆ ಆಗ್ತಿದ್ದಂಗೆ ಹಂಚನ್ನು ಈ ಥರ ರೊಟೇಟ್ ಮಾಡ್ಕೊಳ್ಳಿ. ಇಲ್ಲಿ ಫ್ಲೇಮ್ನ ಹೈ ಮಾಡ್ಕೊಳ್ಳಿ. ಫ್ಲೇಮ್ನ ಹೈ ಮಾಡಿಕೊಂಡು ನಿಧಾನವಾಗಿ ಎಲ್ಲ ಕಡೆ ಹಿಂಗೆ ತಿರುಗಿಸ್ತಾ ಇದನ್ನು ನಾವು ರೋಟಿನ ಬೇಯಿಸ್ಕೊಬೇಕು. ಇಲ್ಲಿ ನೀವು ಎಣ್ಣೆ ಬೆಣ್ಣೆ ಏನು ಹಾಕೋದು ಬೇಡ, ಹಾಗೇ ಬೇಯಿಸ್ಕೊಳ್ಳಿ. ಇದಾಗ್ತಿದ್ದಂಗೆ ನೀವು ಆಮೇಲಿಂದ ಮೆಲ್ಟೆಡ್ ಬಟರ್ನ ಅಪ್ಲೈ ಮಾಡಿದ್ರೆ ಆಯಿತು. ನೋಡಿ, ಈ ಥರ ನಿಧಾನಕ್ಕೆ ಸುತ್ತು ಕಡೆ ಎಲ್ಲ ನಾವು ಇದನ್ನು ಬೇಯಿಸ್ಕೊಬೇಕಾಗತ್ತೆ. ಹೀಗೆ ಇವಾಗ ನೋಡಿ, ಓಕೆ, ಬ್ಯಾಕ್ ಸೈಡ್ ಕೂಡ ಇದು ನೀಟಾಗಿ ಬೆಂದಿದೆ. ಇವಾಗ ಒಂದು ಮೆಲ್ಟೆಡ್ ಬಟರ್ನ ತೊಗೊಂಡು ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಈ ರೋಟಿ ನಿಮಗೆ ಇನ್ನೂ ಟೇಸ್ಟ್ ಕೊಡಬೇಕಂದ್ರೆ ನೀವು ಇದನ್ನು ದಾಲ್ ಮಖನಿ ಇಲ್ಲ ಪನ್ನೀರ್ ಬಟರ್ ಮಸಾಲ ಇದ್ರ ಜೊತೆ ಟೇಸ್ಟ್ ಮಾಡ್ಬೋದು. ಹೋಪ್ ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.